ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಹಣ್ಣಿನ ಗಿಡಗಳು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡೋಣ ಅಂತ ಬಂದರೆ ನಾವು ಅಂದ್ಕೊಂಡಿರೋ ಕೆಲಸ ಆಗೋಲ್ಲ, ಬೇರೆ ಏನೋ ಕೆಲಸ ಕಾದಿರುತ್ತೆ. ಪ್ರತಿ ಸರಿನೂ ಹಂಗೆ ಆಗ್ತಾ ಇದೆಯಲ್ವ ನೋಡಿ. ಮೊನ್ನೆ ನಾನು ವಿಡಿಯೋಗಳಿಗೆ ಇತ್ತಾಗ ಸೇವಂತಿಗೆ ಗಿಡ ಆಮೇಲೆ ಗುಲಾಬಿ ಗಿಡ ಎಲ್ಲ ಜೋಡಿಸಿ ಕ್ಲೀನಿಂಗು ಮಾಡಾದಮೇಲೆ ಈ ಕಡೆ ದೊಡ್ಡ ದೊಡ್ಡ ಪಾಟಲ್ಲಿರೋ ಹಣ್ಣಿನ ಗಿಡ, ಅದರಲ್ಲೇನು ಜಾಸ್ತಿ ಬೇಡದೇ ಇರೋ ಗಿಡ ಬೆಳೆದಿಲ್ಲ. ಯಾಕೆಂದರೆ ಹಣ್ಣಿನ ಗಿಡದಲ್ಲಿ ಬೇರುಗಳೇ ತುಂಬ ಇರುತ್ತೆ. ಅಷ್ಟು ಈಸಿಯಾಗಿ ಬೇರೆ ಗಿಡಗಳೆಲ್ಲ ಬೆಳೆಯಲ್ಲ, ಅದು ಗಟ್ಟಿಯಾಗ್ಬಿಟ್ಟಿರುತ್ತೆ. ಸಣ್ಣ ಸಣ್ಣ ಪಾಟ್ ಮಾತ್ರ ಇಟ್ಟಿದ್ದೀನಿ ಬೇರೆ ಜಾಗ ಇಲ್ಲದೇ ಅಲ್ಲಿ. ಇವಾಗ ಅವನ್ನ ನಾನು ತೆಗೆದ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಬಂದ್ಬಿಟ್ಟು ಸ್ವಲ್ಪ ಗಾರ್ಡನ್ ವೇಸ್ಟು ಟಬ್ಬಲ್ಲಿ ಹಾಕಿಟ್ಟಿದ್ದೆ ಊರಿಗೆ ಹೋಗ್ಬೇಕಾರೆ. ಅದು ಸ್ವಲ್ಪ ತುಂಬಿದೆ. ಸ್ವಲ್ಪ ಇನ್ನೂ ಒಂಚೂರು ಕಚ್ಚೀಲದಲ್ಲಿರೋದೆಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಮಣ್ಣು ಹಾಕಿದ್ರೇ ಅದು ಎಲೆಗಳೆಲ್ಲ ಗೊಬ್ಬರ ಆಗೋಕ್ಕೆ ಸಾಧ್ಯ. ಅದರಿಂದ ನಾನು ಅದನ್ನು ಮಾಡೋಣ ಅಂತ ಬಂದಿದ್ದೀನಿ. ಇದನ್ನು ಫಸ್ಟು ಅದನ್ನು ಮುಗಿಸ್ಬಿಟ್ಟು ಗೊಬ್ಬರ ಹಾಕೋಕ್ಕೆ ಮಣ್ಣು ಹಾಕ್ಬಿಟ್ಟು ಟಬ್ಬಲ್ಲಿ, ಅದಾದಮೇಲೆ ಈ ಕೆಲ್ಸಕ್ಕೆ ನಿಂತ್ಕೊಳ್ಳೋಣ ಅಂತ ಬಂದೆ. ಅದು ಬೇರೆ ಕೆಲಸನೇ ಮಾಡಬೇಕಾಯ್ತು. ನೋಡಿಸ್ತೀನಿ ನಿಮಗೆ ಯಾವ ಕೆಲಸ ಅಂತ. ಇಲ್ಲಿ ನಾನು ರೈನ್ ಲಿಲ್ಲಿ ಆ ಕಡೆ ಇದು ಸೇವಂತಿಗೆ ಗಿಡಗಳು ಕ್ಲೀನ್ ಮಾಡ್ಬೇಕಾದ್ರೆ ರೈನ್ ಲಿಲ್ಲಿ ಆರ್ಟ್ ಪ್ರೂನಿಂಗ್ ಮಾಡ್ಕೊಂಬಿಟ್ಟಿದ್ದೆ. ಮೇಲ್ಗಡೆ ಉದ್ದುದ್ದ ಎಲೆ ಬಂದಿತ್ತಲ್ಲ, ಅದರಿಂದ ಪ್ರೂನ್ ಮಾಡ್ಕೊಂಬಿಟ್ಟೆ. ಆ ಥರ ಪ್ರೂನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬೆಸ್ಟ್ ಅಟ್ಯಾಕ್ ಕಮ್ಮಿ ಆಗುತ್ತೆ. ಆಮೇಲೆ ಇದು ಊರಿಂದ ತಂದಿರೋ ದಾಸವಾಳ ತೋರಿಸಿ ಅಂದರು, ಅದಕ್ಕೆ ತೋರಿಸಿದ್ದೀನಿ. ಅದರಲ್ಲಿ 2 ಗಿಡ ಒಂದೇ ಥರ ಇದೆ, ಇನ್ನೊಂದು ಗಿಡ ಮಾತ್ರ ಬೇರೆ ಹೂವು ಅನಿಸುತ್ತೆ. ಅದು ಕೂಡ ವೈಟೋ ಅಥವಾ ಎಲ್ಲೋ ಗೊತ್ತಿಲ್ಲ. ಅದು ಅರಳಿದಾಗೆ ನಮಗೆ ಗೊತ್ತಾಗೋದು. ಅದನ್ನು ಅರಳಿದಾಗ ನಿಮಗೆ ತೋರಿಸ್ತೀನಿ. ಯಾಕೆಂದರೆ 2-3 ಮೊಗ್ಗಾದ್ರೂ ನಮಗೆ ಅಳೇಲಿ ಕಚ್ಚಿತ್ತು. ನಾನು ಅದಕ್ಕೆ ಪಾಟು ಸ್ವಲ್ಪ ಜಾಗ ಚೇಂಜ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಮೊಗ್ಗು ದೊಡ್ಡವಾಗ್ತಾ ಇದ್ದಾವೆ. ಅವೇನಾರು ಅರಳಿದರೆ ಅದನ್ನು ನಿಮಗೆ ಜೊತೆ ಶೇರೇ ಮಾಡ್ತೀನಿ, ಅವು ಯಾವ ಥರ ಹೂವು ಅಂತ. ಅದು ಅಂದರೆ ಇವಾಗ ಗಿಡಗಳೆಲ್ಲ ರೀಪಾಟ್ ಮಾಡೋಕ್ಕೆ ಹೋಗಿಲ್ಲ ನಾನು. ಯಾಕೆಂದರೆ ಹೊಸ್ದಾಗಿ ರೀಪಾಟ್ ಮಾಡಿದಾಗ ಇನ್ನೂ ಹೊಸ ಬೇರು ಬಂದಿರಲ್ಲ. ಅವಾಗ ಅಲ್ಲಿಂದಿಲ್ಲ ಎತ್ತಿಡೋವಾಗ ವೇಸ್ಟ್ ಆಗ್ಬೋದು ಅಂತ ಅನ್ನೋದಕ್ಕೆ ರೀಪಾಟ್ ಮಾಡೋಕ್ಕೆ ಹೋಗಿಲ್ಲ ದಾಸವಾಳನ. ಈಗ ದಾಸವಾಳ ರೀಪಾಟು ಮಾಡಬಾರ್ದು, ನಿದ್ದೆ ಟೈಮ್ ಅದಕ್ಕೇನು ಗೊಬ್ಬರನೂ ಕೊಡೋದು ಬೇಡ. ದಾಸವಾಳ ಪ್ರೂನಿಂಗು ಮಾಡಬೇಡದು, ಏನು ಮಾಡಬಾರ್ದು. ಇವಾಗ ನೋಡಿ ಇಲ್ಲಿ ಟಬ್ಬಲ್ಲಿ ಹೇಳಿದ್ದೀನಲ್ಲ, ಆ ಗಾರ್ಡನ್ ವೇಸ್ಟೆಲ್ಲ ಹಾಕಿದ್ದಾರೆ ಹೋಗ್ತಾ ಅದು ಸ್ವಲ್ಪ ಕೆಳಗಡೆ ಹೋದಂಗೆಲ್ಲ ಮತ್ತೆ ಒಂಚೂರು ಹಾಕಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಫುಲ್ಲಾಗಿ ಹೋಗಿದೆ ಅದು. ಇನ್ನು ಒಂಚೂರು ಮಣ್ಣು ಹಾಕ್ಬಿಟ್ಟು ಮೇಲ್ಗಡೆ ಅದು ಮೊನ್ನೆ ನಾನು ಬೆಂಡೆ ಗಿಡದ್ದು ಪಾಟೆಲ್ಲ ಖಾಲಿ ಮಾಡಿ ಮಣ್ಣು ಬ್ಯಾಗಲ್ಲಿ ತುಂಬಿಟ್ಟಿದ್ವಲ್ಲ, ಅದೇ ಮಣ್ಣು ಹಾಕ್ತಾಯಿದ್ದೀವಿ ನಾವು. ಮಣ್ಣಿಲ್ಲ ಅಂದರೂ ಕೋಕೋಪಿಟ್ ಹಾಕೋಬೋದು. ಇವಾಗ ಎಕ್ಸ್ಟ್ರಾ ಮಣ್ಣು ಇತ್ತಲ್ವ ಬ್ಯಾಗಲ್ಲಿ ತುಂಬಿರೋದು, ಇದಕ್ಕೆ ಹಾಕಿದ್ರೆ ಗೊಬ್ಬರ ಆಗುತ್ತೆ ಅಂದ್ಕೊಂಡ್ವಿ. ಇನ್ನೊಂದು ದೊಡ್ಡದು ಡ್ರಮ್ ಇತ್ತು, ಅದನ್ನು ತೊಗೊಳ್ಳೋಣ ಅಂತ ಬಂದರೆ ಇಲ್ಲಿ ನೋಡಿ ಪಾಟಲ್ಲಿ ನಾನು ಟಬ್ಬಲ್ಲಿ ಮಣ್ಣು ಸೇರಿಸಿಟ್ಟಿದ್ದೆ. ಆ ಮಣ್ಣೆಲ್ಲ ಎಗಡ ತೋಡ್ಬಿಟ್ಟಿದೆ. ಇವರು ಗೇಟಿಂದ ತೆಗೆದಿರೋ ಕಬ್ಬಣ, ಅವ್ರಿಗೆ ಬೇಕಾಗಿರೋ ಕಬ್ಬಣ ಹೆಂಗೆ ಬೇಕಾರೋ ಹಂಗೆ ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಇಲ್ಲಂತೂ ಆ ಸೈಡಿಂದ ಈ ಸೈಡ್ ಓಡಾಡೋಕ್ಕೆ ಹೋಗಲ್ಲ. ನಮ್ಗೆ ಅಲ್ಲಿ ಏನೂ ಅಲ್ಲಿ ನಮಗೆ ಬೇಕಾಗಿರೋವಿದ್ರೂ ತೊಗೊಳಕ್ಕಾಗಲ್ಲ, ಆ ಥರ ಇದೆ. ಇವಾಗ ಇದ್ರ ಟೇಬಲ್ ಇಟ್ಟಿದ್ರಲ್ಲ, ಆ ಟೇಬಲ್ಲು ಅವರೇ ತಂದಿಟ್ಟಿದ್ದು. ಆ ಟೇಬಲಿಂದ ನಾನು ಈ ಥರ ಆಯಿಲ್ ಬಾಕ್ಸ್ಗಳು ಕಲೆಕ್ಟ್ ಮಾಡಿ ಇಟ್ಟಿದ್ದೆ ಅಲ್ಲಿ, ನಾನು ಊರಿಗೆ ಹೋದಾಗ ಕೊಟ್ಟಿದ್ರು ಅಂತ. ಇವಾಗ ಅದು ಮುಂದೆ ಬಂದಿರೋದಕ್ಕೆ ಹಿಂದೆ ಮಣ್ಣೆಲ್ಲ ಆಗದ್ಬಿಟ್ಟು ಇದಾಗಿದೆ. ಇವನ್ನೆಲ್ಲ ತೆಗಿಬೇಕು. ಆಮೇಲೆ ಈ ಬಕೆಟಲ್ಲಿ ಏನೇನಿದೆ ಅಂತ ನನಗೆ ಗೊತ್ತಿಲ್ಲ, ಎಲ್ಲ ತೆಗೆದು ನೋಡಬೇಕು. ಅದರಲ್ಲಿ ಮುಕ್ಕಾಲು ಪಾಲು ನಾವು ಎಂಡಿಗಳು ಇಟ್ಟಿದ್ವಿ. ಅವೇನು ಮೊನ್ನೆ 3 ದಿನ ಮಳೆ ಬಂತಲ್ಲ, ಆವಾಗ ಅದ್ರ ಕಡೆ ಗಮನನೇ ಹೋಗಿಲ್ಲ ನಮಗೆ. ಅವೇನಾಗಿದ್ದಾವೋ ನೋಡಬೇಕು, ನೋಡಿಬಿಟ್ಟು ಕ್ಲೀನ್ ಮಾಡ್ತೀನಿ. ಇದು ಬೆಂಡೆ ಗಿಡದೆಲ್ಲ ಖಾಲಿ ಮಾಡಿದ್ದು ಮಣ್ಣು ಹೆಗ್ಣ ತೋಡಿತ್ತಲ್ಲ ಅಂತೇಳ್ಬಿಟ್ಟು ಈ ಥರ DDT ಪೌಡ್ರ್ ಹಾಕಿಟ್ಟಿದ್ದೀನಿ. ಮತ್ತು ಆ ಆಯಿಲ್ ಕ್ಯಾನು ಟಬ್ಗಳು ಎಲ್ಲ ಮನೆಗೆ ತಗೊಂಡೋಗಿಡ್ತೀನಿ. ಇವಾಗ ಅವತ್ತು ಶನಿವಾರ ನೋಡಿದ್ದಿದ್ದು, ಶನಿವಾರ ಇನ್ನೇನು ಮಾಡೋಕ್ಕಾಗಿಲ್ಲ, ಬರೀ ಮಣ್ಣೊಂದೇ ಎಷ್ಟಾಗುತ್ತೋ ಅಷ್ಟು ತುಂಬಿಬಿಟ್ಟು ಭಾನುವಾರದ ದಿನ ಈ ಕೆಲಸ ಹಿಡ್ಕೊಂಡಿದ್ದು. ಭಾನುವಾರ ಪೂರ್ತಿ ನಾವು ಬೆಳಗ್ಗೆ 6 ಗಂಟೆಯಿಂದ 12:30ವರೆಗೂ ಕೆಲಸ ಮಾಡಿದ್ದಾಯ್ತು ಇಬ್ಬರು. ನಾನು ಮಾಡೋದು ವಿಡಿಯೋ ಮಾಡೋಕ್ಕಾಗಲ್ಲ, ಸ್ವಲ್ಪ ಇಬ್ಬರು ವಿಡಿಯೋ ಮಾಡ್ತಾಯಿರ್ತೀವಿ. ಆಮೇಲೆ ಇದು ಸ್ಪ್ರೇ ಬಾಟ್ಲು ತೋರಿಸಿ ನಿಮ್ಮದು ಅಂತ ಕೇಳಿದರು. ಸ್ಪ್ರೇ ಬಾಟ್ಲು ಇದು 5 ಲೀಟ್ರದ್ದು, ಸುಮಾರು 3 ವರ್ಷದಿಂದನೂ ನಾನು ಬಳಸ್ತಾ ಇದ್ದೀನಿ, ಏನೂ ಆಗಿಲ್ಲ ಅದು. ಏನಂದರೆ ಸ್ಪ್ರೇ ಮಾಡಿದಾಗ ನಾವು ಅದನ್ನು ಆಗೋದಾಗ ನೆಕ್ಸ್ಟ್ ತೊಳೆದು ನೀಟಾಗಿ ಒಣಗಿಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಅಲ್ಲಿರೋ ಕಬ್ಬಿಣಗಳೆಲ್ಲ ತಂದು ನಾವು ಹಿಂಗೆ ಜೋಡಿಸಿದ್ದೀವಿ ಬೇಕಾಗಿರೋವೆಲ್ಲ. ಆಮೇಲೆ ಆ ಕಡೆ ಬೇಡದೇ ಇರೋದೆಲ್ಲ ಆ ಕಡೆ ಒಂದು ಸೈಡ್ ಮಾಡಿ ಈ ಥರ ಟಬ್ಬಿಂದ ಇರೋವು ಆಯಿಲ್ ಕ್ಯಾನು ಅವೆಲ್ಲ ತೆಗೆದ್ಬಿಟ್ಟು ಟೇಬಲಿಂದ ಇರೋವೆಲ್ಲ ತೆಗೆದ್ಬಿಟ್ಟು ಈ ಥರ ಜೋಡಿಸಿದ್ದೀವಿ. ನೋಡಿ ಮೊದಲು ಹೆಂಗಿತ್ತು ಅಂತ ಇದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ಅದು ಟ್ರಯಾಂಗಲ್ ಇರೋ ಕಬ್ಬಣ ಮಾತ್ರ ನಾವು ಎತ್ತಿಡೋಕ್ಕಾಗಿಲ್ಲ, ಸುಮ್ಮನೆ ಆ ಥರ ಗೋಡೆಗೆ ಒರಗಿಸ್ಬಿಟ್ಟು
ಆ ಸಣ್ಣ ತಂತಿ ಎಲ್ಲ ಆ ಸೈಡ್ ಇಟ್ಬಿಟ್ವಿ. ಮಿಕ್ಕಿದ್ದು ನಮಗೆ ಬೇಕಾಗಿರೋದೆಲ್ಲ ಇಲ್ಲಿ ನೀಟಾಗಿ ಜೋಡಿಸ್ಕೊಂಡು ಬೇಡದೇ ಇರೋದೆಲ್ಲ ನಾವು ಕಸಕ್ಕೆ ಹಾಕಿದ್ದಾಯಿತು. ಅದಾದಮೇಲೆ 12:30 ಆಗ್ಬಿಟ್ಟಿತ್ತಲ್ಲ, ಇನ್ನೇನು ಕೆಲಸ ಮಾಡೋಕ್ಕಾಗಿಲ್ಲ. ಇದನ್ನು ಮುಗಿಸ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ವಿ. ಇಲ್ಲಿ ನಾನು ಸಾಲೇ ಈ ಕಡೆನೇ ಇದೇ ಸಾಲು ಕಂಟಿನ್ಯೂ ಮಾಡೋಣ ಅಂತೇಳಿದ್ನಲ್ಲ, ಅದನ್ನು ಮಾಡಿ ಮುಗಿಸ್ಬೇಕು ಅಂದ್ಕೊಂಡು ಇವತ್ತು ಮುಗಿಸ್ತಾಯಿದ್ದೀನಿ. ಅದು ಮುಗಿಸಿದ್ರೆ ನಮಗೆ ಸಾಲು ಕ್ಲೀನ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅಂತ. ಅವತ್ತು ಭಾನುವಾರ ಆಗಿರೋದಕ್ಕೆ ಎಷ್ಟು ಟೈಮಿಂಗು ನೋಡ್ಕೊಳ್ದೇ ನಾವು ಕೆಲಸ ಮಾಡ್ತಾಯಿದ್ವಿ. ನೋಡಿ, ಇದೇ ಸಾಲು ನಾನು ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಅಲ್ಲಿ ಕಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಜೋಡಿಸಿದ್ದಾರೆ, ಅವನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡಬೇಕು. ಇದೆಲ್ಲ ಮಾಡೋವಾಗ ನಾವು ವಿಡಿಯೋ ಮಾಡೋರು ಯಾರೂ ಇರೋಲ್ಲ. ನಾವೆಲ್ಲ ಮಾಡಾದಮೇಲೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಮೊದಲು ಹೆಂಗಿತ್ತು, ಲಾಸ್ಟಲ್ಲಿ ಹೆಂಗಿತ್ತು ಅಂತ ನಮಗೆ ಈ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಎಲೆ ಬಳ್ಳಿ ಈ ಕಡೆ ತಂದಿಟ್ಟಿರೋದು ನಮಗೆ ಗೊತ್ತು. ಇದೇ ಸಾಲು ಈ ಥರ ಓಡಾಡಂಗೆ ಮಾಡ್ಕೊಂಡ್ರೆ ನಮಗೆ ಗಿಡಗಳು ಎಲ್ಲಿದ್ದಾವೆ ಅಂತ ಗೊತ್ತು, ನೋಡೋಕ್ಕೂ ಆಗುತ್ತೆ, ಏನು ಮಾಡುತ್ತೆ. ಆಮೇಲೆ ಹಣ್ಣಿನ ಗಿಡ ತಂದಿದ್ನಲ್ಲ, ಅವು ಕೂಡ ರಿಪೋರ್ಟ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ರಿಪೋರ್ಟ್ ಮಾಡಿದಾಗ ಬೇರು ಎತ್ತಿಡ್ಬೇಕಾದ್ರೆ ಬೇರೆಲ್ಲ ಕದ್ದುಬಿಟ್ರೆ, ಇನ್ನು ಹೊಸ ಬೇರು ಬಂದಾಗ ಗಟ್ಟಿ ಇರೋಲ್ಲ, ಕದ್ದುಬಿಟ್ರೆ ಆವಾಗ ಆ ಥರ ಆಗಿ ಸಪೋಟೊ ಗಿಡ ಒಂದು ಹೋಗಿರೋದು ನಿಮಗೆ ಗೊತ್ತು ನನಗೆ. ಅದಕ್ಕೆ ಹಣ್ಣಿನ ಗಿಡ ಇವಾಗ ಎಷ್ಟು 2 ತಿಂಗಳಾಗಲಿ 3 ತಿಂಗಳಾಗಲಿ ಅದರಲ್ಲೇ ಇರಲಿ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಜಿಗಿ ಮಣ್ಣು ಇರುತ್ತೆ, ಬೇರೆ ಏನು ವೇಸ್ಟ್ ಆಗೋಲ್ಲ, ಅಂದರೆ ಬೇಗ ಬೆಳೆಯಲ್ಲ ಅಷ್ಟೇ. ನೋಡಿ, ಅದರಲ್ಲಿ ಬಕೆಟಲ್ಲಿ ಖಾಲಿ ಮಾಡಿದಾಗ ಇವೆಲ್ಲ ಹಿಂಡಿ ಇದ್ದವು, ಎಲ್ಲ ನೀರು ತುಂಬ್ಕೊಂಬಿಟ್ಟಿದ್ದಾವೆ. ಅದಕ್ಕೆ ನಾನು ಕವರ್ಗಳಿಗೆಲ್ಲ ಹೋಲ್ ಮಾಡಿ ಆ ಥರ ಪಾಟಲ್ಲಿ ಗ್ರೋ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಅದು ತಿರ್ಗಾ ಮಾರನೇ ದಿನ ಒಣಗಾಕ್ಬಿಟ್ಟು ನಾವು ಇಟ್ಕೋಬೇಕು, ಎಲ್ಲನ ತೆಗೆದು. ಇದು ಆವಾಗ ಪುಡಿ ಮಾಡಿ ಹಾಕೋದು ಅಥವಾ ನೀರಲ್ಲಿ ಕಲಸಿ ಹಾಕೋದು ಯಾವಾಗ ಟೈಮ್ ಇದ್ದಾಗ ಆಗುತ್ತೆ. ಇವತ್ತು ಸದ್ಯಕ್ಕೆ ಹಂಗೆ ಇಟ್ಟರೆ ವಾಸನೆ ಬರುತ್ತೆ, ಕೆಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀವಿ. ತಿರ್ಗಾ ಮಾರನೇ ದಿನ ಒಣಗಾಕೋಣ ಅಂತ. ನೀರೆಲ್ಲ ಸೋರಿರುತ್ತೆ ಹೋಲ್ ಮಾಡಿರೋದ್ರಿಂದ. ಆ ಥರ ಮಾಡಿಬಿಟ್ಟು ಈ ಕೆಲಸ ಮಾಡ್ತಾಯಿದ್ವಿ. ಎಲ್ಲ ಆಗೋಷ್ಟೊತ್ತಿಗೆ ಸುಮಾರು ಹೊತ್ತಾಗಿತ್ತು. ನೋಡಿ, ಆ ಕಡೆ ಒಂದು ಲೈನ್ ಇದೆಯಲ್ಲ, ಅಲ್ಲೂ ಇನ್ನೊಂದು ಲೈನ್ ಇಟ್ಬಿಟ್ರೆ ನಾವು ಗಿಡಗಳೆಲ್ಲ ಇಡೋಕ್ಕೆ ಸರಿ ಹೋಗುತ್ತೆ. ಆಮೇಲೆ ಈ ಟಬ್ಬು ಖಾಲಿ ಮಾಡಿದ್ವಿ. ಆಯಿಲ್ ಕ್ಯಾನು, ಟಬ್ಬು, ಗ್ರೋ ಬ್ಯಾಗ್ಗಳು ಎಕ್ಸ್ಟ್ರಾ ಇರೋವು ಅವನ್ನೆಲ್ಲ ತಗೊಂಡೋಗಿ ಮನೆಯಲ್ಲೇ ಇಡ್ತೀನಿ ಇದೆಲ್ಲ ಮುಗಿಯೋವರೆಗೂ. ಯಾಕೆಂದರೆ ಆಯಿಲ್ ಕ್ಯಾನ್ ಇವಾಗ ಉಪಯೋಗ್ಸೋಕ್ಕಾಗಲ್ಲ, ಒಂದೊಂದು ಪಾಟ್ಗಳು ಒಡೆದೋಗಿದ್ದಾವೆ. ಅವು ಏನೇನಾಗಿದ್ದಾವೋ ಆಗಲಿ, ನೆಕ್ಸ್ಟು ಪರ್ಮನೆಂಟಾಗಿ ಜೋಡಿಸ್ಬೇಕಾದ್ರೆ ಆಯಿಲ್ ಕ್ಯಾನ್ ಕಟ್ ಮಾಡಿಬಿಟ್ಟು ಇಟ್ಕೋಬೋದು ಅಂತ. ಆ ಥರ ಆಯಿಲ್ ಕ್ಯಾನ್ ಇದ್ದರೂ ಕೂಡ ನೀವು ಗಿಡಗಳು ಹಾಕ್ಕೋಬೋದು. ನೋಡಿ, ಇಲ್ಲಿ ನಾವೆಲ್ಲ ಕ್ಲೀನ್ ಮಾಡಾದಮೇಲೆ ಈ ಥರ ಸಾಲು ಕಂಟಿನ್ಯೂ ಮಾಡಿ ಈ ಥರ ಜೋಡಿಸ್ತಾ ಇದ್ವಿ. ದಾಸವಾಳ ಅಲ್ಲೊಂದು ಇಲ್ಲೊಂದು ಸೇರಿಬಿಟ್ಟಿದ್ವಲ್ಲ ಹಿಂದೆ. ಇದು ಸಾವಂತಿಗೆ ಗಿಡದ ಸಾವಂತಿಗೆ ಗಿಡ ಫಸ್ಟು, ಆಮೇಲೆ ದಾಸವಾಳ ಈ ಥರ ಆಗ್ಬಿಟ್ಟಿದ್ವಲ್ಲ. ಆಮೇಲೆ ಆ ಕಡೆ ಅಡ್ಡಡ್ಡ ಇಟ್ಟಿದ್ರು, ಅವನ್ನೆಲ್ಲ ತೆಗೆದ್ಬಿಟ್ಟು ಈ ಥರ ಉದ್ದುದ್ದನೇ ಸಾಲು ಮಾಡ್ತಾಯಿದ್ವಿ. ಸಾಲು ಫಸ್ಟಿಂದ ಕೊನೆವರೆಗೂ ಒಂದೇ ಸಾಲು ಆಗಂಗೆ ಮಾಡ್ತಾಯಿದ್ವಿ. ಇದು ಅಲ್ಲಿಗೆ ಸ್ವಲ್ಪ ಗಟ್ಟಿದು, ಅದಕ್ಕೆ ಇದ್ರ ಮೇಲೆ ದೊಡ್ಡ ದೊಡ್ಡ ಪಾಟ್ಗಳು, ಬಕೆಟ್ಗಳು ಇಡ್ತಾಯಿದ್ವಿ. ಇನ್ನು ನೋಡಿ, ಪೂರ್ತಿ ಇಟ್ವಿ. ಇಲ್ಲಿ ಈ ಲೈನ್ ಆಯಿತು. ಇವಾಗ ಇದೇ ಲೈನ್ ಹಿಂಗೆ ಕಂಟಿನ್ಯೂ ಆಯಿತು. ಇನ್ನೂ ಒಂದು ಲೈನು ಇದರಲ್ಲಿ, ಇದು ಚಿಕ್ಕದಲ್ವ, ಅದಕ್ಕೆ ಇದರಲ್ಲಿ ಚಿಕ್ಕ ಚಿಕ್ಕ ಪಾಟ್ ಇಡ್ತೀವಿ. ಈ ಥರ ಇಟ್ಬಿಟ್ಟು, ಅಂದರೆ ಇದರಲ್ಲಿ ಅಲ್ಲಲ್ಲೇ ಇಟ್ಟರೆ ಸ್ವಲ್ಪ ಪಾಟ್ ಸೈಜ್ ಕಮ್ಮಿ ಆಗುತ್ತೆ. ಆಮೇಲೆ ಒಂದ್ರ ಪಕ್ಕ ಒಂದು ಇಡೋದ್ರಿಂದ ನಾವು ಜಾಸ್ತಿ ಗಿಡಗಳು ಇಡ್ಬೋದು. ನಾನು ಜಾಸ್ತಿ ಒಂದ್ರ ಪಕ್ಕ ಒಂದು 3 ಲೈನ್ 4 ಲೈನ್ ಮಾಡಲ್ಲ, ಇವಾಗ ವಿಧಿ ಇಲ್ಲದೆ ಮಾಡಬೇಕಾಯ್ತದು. ನೋಡಿ, ಈ ಥರ ಎಲ್ಲ ಇಟ್ಬಿಟ್ಟು ಲಾಸ್ಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಅವನ್ನೆಲ್ಲ ಮನೆಗೆ ತಗೊಂಡೋಗಿ ಲಾಸ್ಟಲ್ಲಿ ಇಟ್ವಿ. ನಾವು ವಿಡಿಯೋ ಪೂರ್ತಿ ನೋಡಿ. ಹೊಸಬ್ರು ಯಾರಾದರೂ ಫಸ್ಟ್ ಬಂದಿದ್ರಿಗಿನ ವಿಡಿಯೋಗಳು ಇಂದ ಉಪಯೋಗ ಇದೆ ಅಂದರೆ ನೀವು ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ, ಇದೆಲ್ಲ ಖಾಲಿ ಮಾಡಿ ಇವಾಗ ಒಂದೇ ಲೈನ್ ಮಾಡಿದ್ವಿ. ನೋಡಿಸ್ತೀನಿ ಈ ಕಡೆಯಿಂದ. ಅಷ್ಟೊತ್ತಿಗೆ ತುಂಬ ಹೊತ್ತಾಗಿತ್ತು, ಕೆಲಸದವರು ಬಂದಿದ್ದರು. ಭಾನುವಾರನೂ ಕೆಲಸ ಮಾಡ್ತಾಯಿದ್ರಲ್ಲ, ಅದರಿಂದ ನಾನು ಆ ಸೈಡಿಂದ ವಿಡಿಯೋ ಮಾಡಿಲ್ಲ, ಈ ಸೈಡ್ ಮಾಡಿದ್ದೀನಿ. ಇಲ್ಲೂ ಕಲ್ಲುಗಳೆಲ್ಲ ಜೋಡಿಸಿ ಅಲ್ಲೂ ಆ ಥರ ಮಾಡಿದ್ದೀನಿ. ಇವಾಗ ನೋಡಿ, ಈ ಥರ ಉದ್ದುದ್ದನೇ ಸಾಲು ಬರೋಂಗೆ ಮಾಡಿದ್ದೀವಿ. ಅವ್ರು ಫಸ್ಟ್ ಇಟ್ಟಾಗ ಅಡ್ಡಡ್ಡ ಇಟ್ಬಿಟ್ಟು ಅಲ್ಲಿ ಓಡಾಡೋಕ್ಕಾಗದೇ ಇರಲಿಲ್ಲ. ಫಸ್ಟ್ ವಿಡಿಯೋಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ನಾನು ಹೇಳಿದ್ದು. ಆಮೇಲೆ ಇವಾಗ ಹೆಂಗಿದೆ ಅಂತ ತೋರಿಸ್ತೀನಿ. ಯಾಕೆಂದರೆ ಇವಾಗ ನಾವು ಪರ್ಮನೆಂಟ್ ಗಿಡಗಳು ಕಾಪಾಡ್ಕೊಳ್ಳೇಬೇಕು. ತರಕಾರಿ ಗಿಡಗಳು ಹೋದರೆ ಮತ್ತೆ ಹಾಕ್ಕೋಬೋದು, ಈ ಗಿಡಗಳು ಹೋದರೆ ನಾವು ಮತ್ತೆ ತರೋಕ್ಕಾಗಲ್ವಲ್ಲ, ಅದರಿಂದ ಆ ಥರ ಮಾಡ್ತಾಯಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ನಮಸ್ತೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.